ಸ್ವಾಗತ ರೀತಿ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಕಲಿತಿದ್ದೀವಿ ಅಂದರೆ ಗ್ರೂಪಿಂಗ್ ಆಫ್ ದ ಐಟಮ್ಸ್ ಅಂದರೆ ಗುಂಪು. ಸೊ ನಿಮ್ಮಲ್ಲಿ ಕ್ಯಾಟಗರಿ ಸಬ್ ಕ್ಯಾಟಗರಿ ತುಂಬ ಇರುತ್ತೆ. ಸೊ ಅದರಲ್ಲಿ ಗ್ರೂಪಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅದು ಮಾಡೋಕ್ಕೂ ಮುಂಚೆ ನಾವು ಮಾಸ್ಟರ್ ಎಂಟ್ರಿ ಅಂತ ಆಪ್ಷನ್ ಇದೆ, ಇಲ್ಲಿ ಅಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಮೊದಲನೇದಾಗಿ ಕ್ಯಾಟಗರಿ ಆ್ಯಂಡ್ ಸಬ್ ಕ್ಯಾಟಗರಿನ ಕ್ರಿಯೇಟ್ ಮಾಡಿ. ಓಕೆ, ಕ್ಯಾಟಗರಿಯಲ್ಲಿ ಆಲ್ರೆಡಿ ಬೇಕ್ರಿ, ಕೂಲ್ ಡ್ರಿಂಕ್ಸ್ ನೋಡ್ಬೋದು. ಆಲ್ರೆಡಿ ತರಾವರಿಯಾದಂತಹ ಲಿಸ್ಟ್ ಆಫ್ ಐಟಮ್ಸ್ನ ನಾನು ಹಾಕೊಂಡಿದ್ದೀನಿ. ಕೂಲ್ ಡ್ರಿಂಕ್ಸ್, ಕಾಸ್ಮೆಟಿಕ್ಸ್, ಡೈರಿ, ಡೋರ್ ಕಿಟ್ಸ್, ಫುಟ್ವೇರ್, ಫ್ರೂಟ್ಸ್, ಗಾರ್ಮೆಂಟ್ಸ್, ಜನರಲ್, groceries, home appliances, makeup, necklace. ಸೊ ಈ ಥರ ನಾನು ಒಂದಷ್ಟು ಕ್ಯಾಟಗರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾವಾಗಲೂ ಆ್ಯಡ್ ಮಾಡಬೇಕು. ಡೈರಿ ಪ್ರಾಡಕ್ಟ್ಸ್ ಆಲ್ರೆಡಿ ಇದೆ, ಮಿಲ್ಕ್ ಅಂತ ಹಾಕ್ಕೊಂತೀನಿ ನಾನು. ಈ ಥರ ಸಬ್ ಕ್ಯಾಟಗರಿಲಿ ನೋಡಿ, ಸಬ್ ಕ್ಯಾಟಗರಿಲಿ ನಾನು ಆಲ್ರೆಡಿ ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದಷ್ಟು ಐಟಮ್ಸ್ನ ಬರೆದಿರ್ತೀನಿ. ಅದು ಸೇವ್ ಮಾಡಿದ್ರೆ ಸೇವ್ ಆಗುತ್ತೆ. ಸೊ ಅದು ಈ ಥರ ಕಾಣುತ್ತೆ ಸಬ್ ಕ್ಯಾಟಗರಿ ಲಿಸ್ಟಲ್ಲಿ. ಸಬ್ ಕ್ಯಾಟಗರಿ ಲಿಸ್ಟಲ್ಲಿ ನೀವು ಏನು ಅಪ್ಡೇಟ್ ಮಾಡಿ ಸೇವ್ ಮಾಡ್ತೀರಾ ಅದೆಲ್ಲ ನಮಗೆ ಕಾಣುತ್ತೆ. ಸೊ ನೀವು ಈ ಥರ ಮಾಡೋದ್ರಿಂದ ಕ್ಯಾಟಗರಿ ಸಬ್ ಕ್ಯಾಟಗರಿ ಯಾವತ್ತಿಗೂ ನೀವು ಕ್ಲಿಯರ್ ಆಗಿ ಅಪ್ಡೇಟ್ ಮಾಡಿದರೆ ಸೊ ಅದು ನಿಮಗೆ ಇಲ್ಲಿ ರೂಬಿಕ್ ಪಾಸಲ್ಲಿ ಗ್ರೂಪಿಂಗ್ ಐಟಮ್ಸ್ ತೋರಿಸುತ್ತೆ ನೋಡಿ. ಇಲ್ಲಿ ನೋಡಿ, ಆಶೀರ್ವಾದ್ ಅಂದರೆ ಆಶೀರ್ವಾದ್, ಬೇಕ್ರಿ ಅಂದರೆ ಬೇಕ್ರಿ ಐಟಮ್ಸೇ ಬರುತ್ತೆ ನನಗೆ. ನೋಡಿ, ಬೇಕ್ರಿ ಐಟಮ್ಸಲ್ಲಿ ನನಗೆ ಎಲ್ಲ ಥರದ ಚಾಕ್ಲೇಟ್ಸ್, ಐಸ್ ಕ್ರೀಮ್, ಕೇಕ್ಸ್, ಬಿಸ್ಕೆಟ್ಸ್, ಎಲ್ಲ ಥರ ಬೇಕ್ರಿ ಐಟಮ್ಸ್ ನಿಮಗೆ ಬರುತ್ತೆ. ಕೂಲ್ ಡ್ರಿಂಕ್ಸಲ್ಲಿ ನೋಡಿ ಆ್ಯಪಲ್ ಜ್ಯೂಸ್, ಫಾಂಟಾ, ಸೊ ಈ ಥರ ನಿಮಗೆ ಬರುತ್ತೆ. ಕಾಸ್ಮೆಟಿಕ್ಸಲ್ಲಿ ಪರ್ಫ್ಯೂಮ್ಸ್ ಅಂತೆ, ಕ್ರೀಮ್ಸ್ ಅಂತೆ, ಬಾಡಿ ಲೋಷನ್ಸ್ ಅಂತೆ, ಸೊ ಹಲವಾರು ಮಾಡಿದ್ದೀನಿ. ಫುಟ್ವೇರಲ್ಲಿ ಫುಟ್ವೇರ್ ಬರುತ್ತೆ. ಸೊ ಇದನ್ನ ನಿಮಗೆ ಗ್ರೂಪಿಂಗ್ ಅಂತ ಹೇಳ್ತಾರೆ. ಫ್ರೂಟ್ಸಲ್ಲಿ ನೋಡಿ ಫ್ರೂಟ್ಸ್, ಗ್ರಾಸರೀಸ್, ಹೋಮ್ ಅಪ್ಲಯನ್ಸಸ್. ಸೊ ಇದೆಲ್ಲ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ಇದಕ್ಕೋಸ್ಕರ ನೀವು ಕ್ಯಾಟಗರಿ ಆ್ಯಂಡ್ ಸಬ್ ಕ್ಯಾಟಗರಿನ ಕರೆಕ್ಟಾಗಿ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಈ ಥರ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಸೊ ಒಂದು ಕ್ಲಿಕ್ಕಲ್ಲಿ ಗ್ಲಾಸರೀಸ್ ಬೇಕು ಅಂದರೆ ಗ್ಲಾಸರೀಸ್, ಹೋಮ್ ಅಪ್ಲಯನ್ಸಸ್ ಬೇಕಂದ್ರೆ ಹೋಮ್ ಅಪ್ಲಯನ್ಸಸ್, ಒಂದೇ ಕ್ಲಿಕ್ಕಲ್ಲಿ ನಿಮಗೆ ಎಲ್ಲ ಥರ ಐಟಮ್ಸ್ ಬರುತ್ತೆ. ಈಗ ನೆಕ್ಸ್ಟ್ ಲಾಂಗ್ ಮಿಲ್ಕ್, ವೆಜಿಟೇಬಲ್ಸ್, ಸಿಂಗಲ್ ಡೋರ್ ಕಿಟ್, ಸ್ಪೂನ್ಸ್. ಸೊ ನೀವು ವೆಜಿಟೇಬಲ್ ಅನ್ನೋ ಗ್ರೂಪ್ಗೆ ಹಾಕಿದ್ರೆ ನಿಮ್ಗೆ ಎಲ್ಲ ಥರ ವೆಜಿಟೇಬಲ್ಸ್ ಒಂದೇ ಇದ್ರಲ್ಲಿ ಕಾಣಿಸುತ್ತೆ. ಸೊ ಈಸಿಯಾಗಿದೆ ಅನ್ಕೊಂತೀನಿ. ಸೊ ಮೇಯ್ನಾಗಿ ನೀವು ಮಾಸ್ಟರ್ ಎಂಟ್ರಿಯಲ್ಲಿ ಕ್ಯಾಟಗರಿ ಆ್ಯಂಡ್ ಸಬ್ ಕ್ಯಾಟಗರಿ ಮಾಡ್ಕೊಂಡ್ರೆ ಸ್ನೇಹಿತರೆ, ಸೊ ಗ್ರೂಪಿಂಗ್ ಆಫ್ ದ ಐಟಮ್ ತುಂಬ ಈಸಿ ಆಗುತ್ತೆ, ತುಂಬ ಸುಲಭ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಿಟೇಲ್ ಡೈರಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದ.